ಸಿಂಪಲ್ಲಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆಲ್ಲ ಮಾಡ್ಬೋದು ಅಂತಂದ್ಬಿಟ್ಟು ಈ ರೆಸಿಪಿಲಿ ನಾನು ಹೇಳ್ಕೊಡ್ತೀನಿ. ಈ ರೆಸಿಪಿನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ನೋಡಿ, ನಾವು ಒಂದೆರಡು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕದಾಗಿ ಸ್ಲೈಸಾಗಿ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈ ಉಪ್ಪಿನಕಾಯಿ ಮಾಡೋದ್ರಿಂದ ಇವು ಮೊಸರನ್ನಕ್ಕೆ ಎಲ್ಲಕ್ಕೂ ಹಾಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ತಿರೋದು. ನೋಡಿ, ಚಿಕ್ಕದಾಗಿ ಎಲ್ಲನೂ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿಕೊಂಡು ಅದನ್ನ ಒಂದು 2-3 ಸಲ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಬೇರೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ತಿರ್ಗಾ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಸೈಡ್ಗೆ ಎತ್ತಿಕ್ಕೋಬೇಕು. ಉಗುರು ಬೆಚ್ಚಗಾಗೋಷ್ಟು ಎತ್ತಿಕ್ಕೋಬೇಕು. ತಿರ್ಗಾ ಒಂದು ಬಟ್ಲ ತೊಗೊಂಡು ಅದರೊಳಗಡೆ ಮಾವಿನಕಾಯಿ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಲ್ಲ ಹಾಕ್ಕೋಬೇಕು. ತಿರ್ಗಾ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಅದು ಕಲರ್ ಚೆನ್ನಾಗಿ ಕಾಣುತ್ತೆ ಅರಿಶಿನ ಹಾಕಿದ್ರೆ. ಅರಿಶಿನ ಹಾಕಿ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಅದೇನಪ್ಪ ಅಂದರೆ, ಈಗ ಹಾಕ್ತೀನಿ ನೋಡಿ, ಅದು ಸ್ವಲ್ಪ ಜೀರಿಗೆ, 1-2 ಮೆಂತ್ಯ ಕಾಳು, ಸ್ವಲ್ಪ ಸಾಸಿವೆ ಕಾಳು, ಇವೆಲ್ಲನೂ ಒಂದು ಪ್ಯಾನಲ್ಲಿ ನೀಟಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದು ಪುಡಿ ಆದಾದಮೇಲೆ ಅದನ್ನು ಇದರೊಳಗೆ ನೋಡಿ ಈಗ ಹಾಕ್ತಾಯಿದ್ದೀನಲ್ಲ ಆ ಥರ, ಅದು ಒಂದು ಟೇಬಲ್ ಅಷ್ಟು ಒಂದು ಸ್ಪೂನ್ ಅಷ್ಟಾಗುತ್ತೆ. ಅದನ್ನೆಲ್ಲ ಹಾಕಿದ್ರೆ ಅದು ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗೆ. ಅದನ್ನು ಹಾಕಿ ನೀಟಾಗಿ ಎಲ್ಲ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಪೂರ್ತಿ ಎಲ್ಲ ಉಪ್ಪಿನಕಾಯಿ ಮಾವಿನಕಾಯಿ ಇದೆಯಲ್ಲ ಅದು ಒಂದೊಂದು ಇದಕ್ಕೂ ಆಗಬೇಕು. ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ನೋಡಿ, ಇದನ್ನು ನಾವು ಈ ಬೇಸಿಗೆ ಟೈಮಲ್ಲಿ ಸೂಪರ್ ಇರುತ್ತೆ. ಮಾವಿನಕಾಯಿ ಸೀಸನಲ್ಲಂತೂ ಎಷ್ಟು ಬಯಸ್ಕೊಂಡು ತಿಂತಾರೆ. ಇನ್ನು ಬಸ್ರಿ ಅಂಥವ್ರು ಇರ್ತಾರಲ್ಲ, ಅವ್ರಿಗಂತೂ ಕೊಟ್ಟರೆ ಇನ್ನೂ ಬೇಕು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. 2 ದಿನಕ್ಕೊಂದ್ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಇದನ್ನು ಮಾಡಿ ಎಷ್ಟು ಒಂದು 4-5 ದಿನ ಬೇಕಾದ್ರೂ ಎತ್ತಿಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಎಲ್ಲ ನೀಟಾಗಿ ಕಲಸಾದ್ಮೇಲೆ ಈಗ ನಾವು ಒಗ್ಗರಣೆ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಕಲಸಿದ್ರೆ ಅದು ನಾವು ಎಣ್ಣೆ ಹಾಕಿರೋದ್ರಿಂದ 4-5 ದಿನ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ. ಇದು ಚೆನ್ನಾಗಿರುತ್ತೆ. ನೋಡಿ, ಆ ಥರ ನೀಟಾಗಿ ಕೈ ಆಡಬೇಕು. ಆವಾಗ ಖಾರದ ಪುಡಿ ಉಪ್ಪು ಆಗಿರುತ್ತಲ್ಲ, ಸುತ್ತಲೂ ಎಣ್ಣೆ ಹಾಕಿರ್ತೀವಲ್ಲ, ಇನ್ನೂ ಸಖತ್ತು ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿ. ಇದನ್ನ ನಾವು ಸಿಂಪಲ್ಲಾಗಿ ಯಾರು ಬೇಕಾದರೂ ಒಂದು ವಾರ ತಿಂಗಳು ಇಟ್ಕೊಂಡು ಮಾಡ್ತಾರಲ್ಲ ಉಪ್ಪಿನಕಾಯಿ, ಆ ಥರ ಏನಿಲ್ಲ. ಸಿಂಪಲ್ಲಾಗಿ ಆ ಕ್ಷಣಕ್ಕೆ ಮಾಡ್ಕೊಂಡು ತಿನ್ಬೋದು. ಇದನ್ನ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ. ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತಂದ್ಬಿಟ್ಟು. ತಿಂದರೆ ಮಾತ್ರ ಇನ್ನೊಂದು ಸಲ ತಿನ್ನಬೇಕು ಅನಿಸುತ್ತೆ. ನೋಡಿರಿ, ಕೊನೆಯದಾಗಿ ಈ ಥರ ಇರುತ್ತೆ ಉಪ್ಪಿನಕಾಯಿ. ಟ್ರೈ ಮಾಡಿ.